ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ನೋಡ್ರಿ ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಸೋಮವಾರ ಮಾರ್ಕೆಟ್ ಬೀಳ್ತೈತೇನಾ ಮತ್ತು ಬಿದ್ದರೆ ಎಷ್ಟು ಬೀಳ್ತೈತಿ ಮತ್ತು ಸ್ಟಾಕ್ ಮಾರ್ಕೆಟ್ ಬಿದ್ದರೆ ನಾವು ಏನು ಮಾಡ್ಬೇಕು, ಇನ್ವೆಸ್ಟರ್ ಆಗಲಿ ಅಥವಾ ಟ್ರೇಡರ್ ಆಗಲಿ ಅಂತ ಇವತ್ತಿನ ವಿಡಿಯೋನಾಗ ನಾವು ನೋಡೋಣ. ನೋಡ್ರಿ ವೀಕ್ಷಕರೇ, ನಮ್ದು ಸೋಮವಾರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗೋದ ಚಾನ್ಸಸ್ ಭಾಳ ಐತಿ. ಯಾಕಂತಂದ್ರೆ ನೋಡಬಹುದು ನೀವು, ಡಾವ್ ಜೋನ್ಸ್ ನೋಡ್ರಿ 1.51% ಬಿದ್ದೈತಿ ಮತ್ತು ನ್ಯಾಸ್ಡ್ಯಾಕ್ ನೋಡ್ರಿ 2.43% ಬಿದ್ದೈತಿ. ಮತ್ತು ವೀಕ್ಷಕರೇ, S&P 500 ನೋಡ್ರಿ -1.84% ಬಿದ್ದೈತಿ. ಅಂತಂದ್ರೆ ನೋಡಬಹುದು ವೀಕ್ಷಕರೇ, US ಮಾರ್ಕೆಟ್ ರೇ ಭಾಳ ಬಿದ್ದೈತ್ರಿ, 1% 2%ಗಿಂತ ಹೆಚ್ಚು ಬಿದ್ದೈತಿ. ಅಂತಂದ್ರೆ ವೀಕ್ಷಕರೇ, ಇತರ ಪೆಟ್ಟ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬೀಳೋದು. ಮತ್ತು ವೀಕ್ಷಕರೇ, ಯುರೋಪ್ ಮಾರ್ಕೆಟ್ ನೋಡ್ಬೋದು. ಯುರೋಪ್ ಮಾರ್ಕೆಟು ಎಲ್ಲ ಫುಲ್ ಬಿದ್ದಾವ್ರಿ, 1%ಗಿಂತ ಎಲ್ಲ ಹೆಚ್ಚು ಬಿದ್ದಾವ. ಮತ್ತು ನೋಡ್ಬೋದು ಏಷ್ಯನ್ ಮಾರ್ಕೆಟ್ನಾಗ ನಿಕೈ ನೋಡ್ರಿ ನೀವು, ಜಪಾನದ ಇಂಡೆಕ್ಸ್ 6.17% ಬಿದ್ದೈತಿ. ವೀಕ್ಷಕರೇ, ಜಪಾನ್ಯಾಗ ನಿನ್ನೆ 6%ಗಿಂತ ಹೆಚ್ಚು ಬಿದ್ದೈತಿ. ಮೊದಲ COVID-19 ಬಿದ್ದಿತ್ತ, ಬಟ್ ಈಗ ಬಿದ್ದೈತಿ ನೋಡ್ರಿ. ಅಂತಂದ್ರೆ ಇದು ದೊಡ್ಡ ಫಾಲ್ ಐತ್ರಿ. ಮತ್ತು ಏಷ್ಯನ್ ಮಾರ್ಕೆಟನ್ನು ಆಲ್ಮೋಸ್ಟ್ ಎಲ್ಲ ರೆಡ್ನ್ಯಾಗನ ಇದಾವ. ಅಂತಂದ್ರೆ ಸೋಮವಾರ ದಿನ ಮಾರ್ಕೆಟ್ ನಮ್ದು ಗ್ಯಾಪ್ ಡೌನ್ ಓಪನ್ ಆಗೋದ ಚಾನ್ಸಸ್ ಹೆಚ್ಚೈತಿ. ಈಗ ವೀಕ್ಷಕರೇ, ಮಾರ್ಕೆಟ್ ಸೋಮವಾರ ದಿನ ನನಗೆ ಅನಿಸ್ತೈತಿ 1ರಿಂದ 1.5% ಗ್ಯಾಪ್ ಡೌನ್ ಓಪನ್ ಆಗ್ಬೋದ, ಬಟ್ ಹೆಚ್ಚೇನು ಬಿಡಂಗಿಲ್ಲ. ಎದಕ್ಕೆ ಮಾರ್ಕೆಟ್ ಬೀಳತೈತೆ ಅಂತಂದ್ರೆ ವೀಕ್ಷಕರೇ, ಗ್ಲೋಬಲ್ನಾಗ ಪ್ರಾಬ್ಲಮ್ಗಳು ಇರೋದ್ರಿಂದ ಬೀಳತೈತಿ. ನಮ್ಮ ದೇಶನಾಗ ಏನು ಪ್ರಾಬ್ಲಮ್ ಇಲ್ಲ ಮತ್ತು ನಾವು ತೊಗೊಂಡಿದ್ದು ಕಂಪ್ನಿಗಳ್ನಾಗ ಏನೂ ಪ್ರಾಬ್ಲಮ್ ಇಲ್ಲ. ಎದಕ್ಕೆ ಬೀಳತೈತೆ ಅಂದ್ರೆ ಬೇರೆ ದೇಶನಾಗ US ಆಗಲಿ ಜಪಾನ್ ಆಗಲಿ ಮಾರ್ಕೆಟ್ ಬೀಳತ್ತವನ, ನಮ್ಮ ದೇಶನಾಗ ಮಾರ್ಕೆಟೇ ಬೀಳತೈತಿ. ಅಂತಂದ್ರೆ ನಾವು ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ನಾವೊಬ್ರು ಇನ್ವೆಸ್ಟರ್ ಇದ್ದು ಅಂತಂದ್ರೆ ನೀವು ಏನು ನೋಡ್ಬೇಕಂತಂದ್ರೆ, ನಿಮ್ಮ ಕಂಪ್ನಿ ಓವರ್ ವ್ಯಾಲ್ಯೂಡ್ ಇಲ್ಲೋ, ಅದ್ರದ್ದು ಫಂಡಾಮೆಂಟಲ್ ಏನ್ರಿ ತಪ್ಪೈತೆ, ಏನು ಅದ್ರದ್ದು ಏನ್ರಿ ಪ್ರಮೋಟರ್ಸ್ ಏನ್ರಿ ಕೆಟ್ಟಿದ್ದಾರೆ ಏನಂತ ನೋಡ್ಬೇಕು. ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂತಂದ್ರೆ ಆ ಸ್ಟಾಕ್ ಬಿದ್ದರೆ ನಾವು ಉಲ್ಟಾ ಬಾಯ್ ಮಾಡ್ಬೇಕು, ಹೊರತು ಸೆಲ್ ಅಂತರೂ ಮಾಡೋದ ವಿಚಾರನ ಮಾಡಬಾರ್ದು ನಾವೊಬ್ಬರ ಇನ್ವೆಸ್ಟರ್ ಇದ್ರೆ. ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋರು ನೀವು ಶಾರ್ಟ್ ಟರ್ಮ್ದ ಪ್ರಕಾರ ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿರ್ತೀರಿಲ್ಲ, ಆ ಸ್ಟ್ರಾಟಜಿ ಪ್ರಕಾರ ಏನ್ರಿ ಸ್ಟಾಪ್ ಲಾಸ್ ಇಟ್ಟಾದರೆ ನೀವು ಎಕ್ಸಿಟ್ ಆಗ್ಬೋದು. ಅಥವಾ ಏನ್ರಿ ನೀವು ಈಗ ಓವರ್ ನೈಟ್ ಪೊಸಿಷನ್ ತೊಗೊಂಡಿದ್ರೆ, ಕಾಲ್ ಪೊಸಿಷನ್ ಅದು ಅಂದ್ರೆ ನಿಮ್ದು ದೊಡ್ಡ ಲಾಸ್ ಆಗೋ ಚಾನ್ಸಸ್ ಐತಿ. ಮತ್ತು ವೀಕ್ಷಕರೇ, ನೀವು ಏನ್ರಿ ಓವರ್ ನೈಟ್ ಪುಟ್ ಪೊಸಿಷನ್ ತೊಗೊಂಡಿದ್ರೆ ನಿಮ್ದು ಪ್ರಾಫಿಟ್ ಆಗೋದ ಚಾನ್ಸಸ್ ಹೆಚ್ಚೈತಿ. ಆಗತೈತೆ ಅನ್ನಂಗಿಲ್ಲ, ಹೆಚ್ಚೈತಿ. ಅಣ್ಣಾನ ವೀಕ್ಷಕರೇ, ಆಪ್ಷನ್ ಟ್ರೇಡಿಂಗ್ದಿಂದ ಅದು ದೂರ ಇರಂತಾರೆ. ಯಾಕಂತಂದ್ರೆ ಓವರ್ ನೈಟ್ ಹಿಂಗೆ ಏನ್ರಿ ನ್ಯೂಸ್ ಇದು ಬಂತಂದ್ರೆ ನಿಮಗೆ ಹೆಚ್ಚು ಲಾಸ್ ಆಗೋದ ಚಾನ್ಸಸ್ ಐತಿ. ತಿಳಿತ್ರಿ ವೀಕ್ಷಕರೇ ಇಷ್ಟ ಐತೆ, ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ. ನಾವೊಬ್ರು ಇನ್ವೆಸ್ಟರ್ ಇದ್ದೇವೆ ಅಂತಂದ್ರೆ ನಾವು ಒಂದಿನ 1 ತಿಂಗಳು 6 ತಿಂಗಳ ಮಾರ್ಕೆಟ್ ಬಿತ್ತಂತ ನಾವು ಹೆಚ್ಚು ವಿಚಾರನ ಮಾಡಂಗಿಲ್ಲ. ನಾವು 10 ವರ್ಷ ಗಂಟ್ಲೆ ಆ ಕಂಪ್ನಿನ್ಯಾಗ ಇರ್ತೀವಿ. ಅನಾನ ವೀಕ್ಷಕರೇ, ನಮ್ಮ ದೇಶನಾಗ ಏನೂ ಪ್ರಾಬ್ಲಮ್ ಇಲ್ಲ. ನಾವು ತೊಗೊಂಡಿದ್ದು ಕಂಪ್ನಿನಾಗ ಏನಾರ ಪ್ರಾಬ್ಲಮ್ ಐತೆ ನೋಡ್ರಿ, ಅದ್ರಾಗೂ ಏನೂ ಇರಲಿಲ್ಲ ಅಂತಂದ್ರೆ ಇದು ಡಿಪ್ಪನ್ನು ಬಾಯ್ ಮಾಡೋ ಅಪರ್ಚುನಿಟಿ ಆಗಿ ತೊಗೊಂಡು ಬಾಯನ್ನು ಮಾಡಿರಿ. ತಿಳಿತ್ರಿ ವೀಕ್ಷಕರೇ ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.